ಪ್ರಸ್ತುತ ಜಿಯೋಪಾಲಿಟಿಕ್ಸ್ನಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇರುವ ವಿಚಾರ ಅಂದರೆ ಅದು ರಾತ್ರೋರಾತ್ರಿ ಅಮೆರಿಕ ಸೇನೆ ವೆನೆಜುವೆಲಾದ ರಾಜಧಾನಿ ಕ್ವಾರಕಾಸ್ ಮೇಲೆ ದಾಳಿ ಮಾಡಿ ಅಧ್ಯಕ್ಷ ನಿಕೋಲಸ್ ಮಡೋರೋ ಹಾಗೂ ಆತನ ಪತ್ನಿ ಸಿಲಿಯಾ ಅವರನ್ನು ವಶಕ್ಕೆ ಪಡೆದು ನ್ಯೂಯಾರ್ಕ್ನಲ್ಲಿ ಬಂಧನಕ್ಕೆ ದೂಡಿರುವುದು. ಈ ಬೆಳವಣಿಗೆಯ ಬೆನ್ನಲ್ಲೇ ಉಪಾಧ್ಯಕ್ಷೆ ಡೆಲ್ಸಿ ರೊಡ್ರಿಗಸ್ ಅವರು ಮಧ್ಯಂತರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದರೆ ಈ ದಂಪತಿಗೆ ಭಾರತದ ನಂಟಿದೆ. ಹೌದು, ಈ ದಂಪತಿ ಆಂಧ್ರ ಪ್ರದೇಶದ ಪುಟ್ಪರ್ತಿಯ ಸಾಯಿಬಾಬಾ ಭಕ್ತರಾಗಿದ್ದಾರೆ. 2005ರಲ್ಲಿ ಮಡೋರೋ ಮತ್ತು ಫ್ಲೋರ್ಸ್ ದಂಪತಿ ಆಂಧ್ರ ಪ್ರದೇಶದ ಪುಟ್ಪರ್ತಿಯಲ್ಲಿರುವ ಪ್ರಶಾಂತಿ ನಿಲಯಂ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದರು. ಅಷ್ಟೇ ಅಲ್ಲ, ವೆನೆಜುವೆಲಾ ಮಧ್ಯಂತರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಡೆಲ್ಸಿ ಕೂಡ ಪುಟ್ಪರ್ತಿ ಶ್ರೀ ಸತ್ಯಸಾಯಿ ಬಾಬಾ ಅವರ ಆರಾಧಕರಾಗಿದ್ದಾರೆ. ಡೆಲ್ಸಿ ಕಳೆದ ಅಕ್ಟೋಬರ್ 26, 2024ರಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟು ಸತ್ಯ ಸಾಯಿಬಾಬಾ ಅವರ ಸಮಾಧಿ ಮಂದಿರವಾದ ಪ್ರಶಾಂತಿ ನಿಲಯಕ್ಕೆ ಭೇಟಿ ನೀಡಿ ಕೆಲ ಹೊತ್ತು ಧ್ಯಾನ ಮಾಡಿದ್ರು. ಅದಕ್ಕೂ ಮುನ್ನ 2023ರ ಆಗಸ್ಟ್ನಲ್ಲೂ ಕೂಡ ಪುಟ್ಟಪರ್ತಿಗೆ ಭೇಟಿ ಕೊಟ್ಟಿದ್ದರು.